ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾನು ಇವತ್ತು ನಿಮ್ಗೆ ಒಂದೊಳ್ಳೆ PDF ತಗೊಬಂದಿದ್ದೇನೆ. ಆ PDF ನಲ್ಲಿ ಏನಿದೆಯಪ್ಪ ಅಂತಂದ್ರೆ ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್ಸ್, ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯೋ ಅದಿದೆ. ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡಿರೋದು, ಕಳೆದ ವರ್ಷದೆಲ್ಲ ಪ್ರಿಪೇರ್ ನೋಡಿ ಅದರಿಂದ ಯಾವುದು ಬರಬಹುದು ಅನ್ನೋದು ಅಲ್ಲಿದೆ. ಹಾಗೇನೆ ಇನ್ನೇನಿದೆ ಅದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಟ್ರೆಂಡ್ ಅನ್ನ ಅನಲೈಸ್ ಮಾಡ್ಕೊಂಡು ಇರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿದೆ. ಸರಿನಾ? ಆ PDF ನಿಮಗೆ ಸಿಗ್ತದೆ. ಬಟ್ ಇಲ್ಲಿ ಒಂದು ಕ್ಯಾಚ್ ಇದೆ. ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಎರಡು ಟೈಪ್ ಇರ್ತಾರೆ. ಒಬ್ರು ಕೆಲವ್ರು ಏನಾಗಿರ್ತಾರೆ, ಆಲ್ರೆಡಿ ವೆಲ್ ಪ್ರಿಪೇರ್ಡ್ ಆಗಿರ್ತಾರೆ. ಪ್ರಿಪರೇಟರಿಗೋಸ್ಕರ ಅವ್ರು ಪ್ರಿಪೇರ್ ಆಗಿ ಪ್ರಿಪರೇಟರಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಇವಾಗ ಬೋರ್ಡ್ ಎಕ್ಸಾಮ್ ಅಸಲಿ ಯುದ್ಧಕ್ಕೆ ಕಾಯ್ತಾ ಇರ್ತಾರೆ. ಇನ್ನೊಬ್ರು ಇರ್ತಾರೆ ಲೇಜಿ ಸ್ಟೂಡೆಂಟ್ಸ್. ಎಲ್ಲ ಪ್ರಿಪರೇಟರಿ ಎಲ್ಲ ಆಗಿದೆ, ಬಟ್ ಸ್ಟಿಲ್ ಇವಾಗ ಎದ್ದಿರೋರು, ಇವಾಗ ಗೊತ್ತು ಅಯ್ಯೋ ದೇವ್ರು ಎಕ್ಸಾಮ್ ಹತ್ರ ಬಂತು, ಇವಾಗ ಏನ್ ಮಾಡ್ಲಿ ಅಂತ ಇರೋರು. ಸೊ ಈ PDF ಏನಿದೆಯೋ, ನಾವು ಇವತ್ತು ಪ್ರೊವೈಡ್ ಮಾಡ್ತಾ ಇರುವಂತ PDF ಏನಿದೆಯೋ, ಇದಿರೋದು ಯಾರಿಗೆ? ಇದಿರೋದು ವೆಲ್ ಪ್ರಿಪೇರ್ಡ್ ಮಂದಿಗೆ, ಲೇಜಿಗಲ್ಲ. ಲೇಜಿಗೆ ಇರೋದೇನು? ಲೇಜಿಗೆ ಏನಿದೆ ಆಮೇಲೆ ಮಾತಾಡ್ತೀನಿ, ಬಟ್ ಆ PDF ಬಗ್ಗೆ ಒಂದ್ಸಲ ಮಾತಾಡ್ಬಿಡೋಣ. ಆ PDF ಅನ್ನ ನಿಮ್ಗೆ ಒಂದ್ಸಲ ತೋರಿಸ್ಬಿಡ್ತಾನೆ, ಓಕೆನಾ? ಸೊ ಆ PDF ಯಾವ ರೀತಿ ಇದೆ? ಈ ರೀತಿಯಾಗಿದೆ ನೋಡ್ರೋ. ಈ ರೀತಿಯಾಗಿ ಆ PDF ಇದೆ. ಈ PDF ನಲ್ಲಿ ಕ್ವಶನ್ ಕಲೆಕ್ಷನ್ ಇದೆ, ಹಳೆ ವರ್ಷದೆಲ್ಲ ನೋಡ್ಕೊಂಡು ಯಾವ್ಯಾವ್ದು ಬರುತ್ತೆ ಅನ್ನೋದಿದೆ. ಅದ್ರ ಜೊತೆಗೆ ಅದು ಎಷ್ಟನೇ ಇಯರ್ ಅಲ್ಲಿ ರಿಪೀಟ್ ಆಗಿದೆ, ಯಾವ ಮಂತ್ ಎಕ್ಸಾಮ್ ನಲ್ಲಿ ಅದನ್ನ ಕೇಳಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಇದೇ PDF ನಲ್ಲಿ ಇದೆ. ಸೊ ಈ PDF ಆಲ್ರೆಡಿ ಪ್ರಿಪೇರ್ ಆಗಿರುವಂತವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಇದ್ರಲ್ಲಿ ಆನ್ಸರ್ ಇಲ್ಲ. ನೀವು ಆನ್ಸರ್ ನಿಮ್ಗೆ ಗೊತ್ತಿರತ್ತಲ್ವಾ, ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ ಅಂದ್ರೆ ಗೊತ್ತಿರುತ್ತೆ. ನೀವೇನ್ ಮಾಡ್ಬೇಕು, ಈ PDF ಇಟ್ಕೊಂಡು ಅದನ್ನ ಮತ್ತೊಮ್ಮೆ ರಿವೈಸ್ ಮಾಡ್ಕೋಬೇಕು. ಇಲ್ಲಿರೋ ಕ್ವಶನ್ಸ್ ಅನ್ನ ರಿವೈಸ್ ಮಾಡ್ಕೋಬೇಕು. ಇದರಿಂದ ಏನ್ ಲಾಭ ಅಂತಂದ್ರೆ, ನಿಮ್ಗೆ ಬರುತ್ತಲ್ವಾ ಎಕ್ಸಾಮ್ ಅಲ್ಲಿ, ಈ ಎಕ್ಸಾಮ್ ಅಲ್ಲಿ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್, ಇದರಲ್ಲಿ ಒಂದೇ ಒಂದು ಮಾರ್ಕ್ ಕೂಡ ಮಿಸ್ ಆಗಲ್ಲ. ಇಷ್ಟನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ನೀವು, ಸರಿನಾ? ಇವಾಗ ಇವ್ರ ವಿಷಯಕ್ಕೆ ಬರೋಣ. ಇವರು ಈಗ ಎದ್ದಿರ್ತಾರೆ, ಅಯ್ಯೋ ಎಕ್ಸಾಮ್ ಬಂದಿದೆ, ನೆಕ್ಸ್ಟ್ ಇರೋ ಫಿಸಿಕ್ಸ್ ಎಕ್ಸಾಮ್ ಏನ್ ಮಾಡೋದು ಅಂತ ಏನು ಗೊತ್ತಿರಲ್ಲ. ಸೊ ಇವಾಗ ನೀವು ಕೂಡ ಇವರ ಲೆವೆಲ್ಗೆ ಬೆಳಿಬಹುದು, ಇವರ ಲೆವೆಲ್ನ ಮಾರ್ಕ್ಸ್ ಅನ್ನ ತಗೊಬರ್ಬಹುದು. ನಿಮಗೆ ಹೇಳ್ತಾ ಇದ್ದೀನಿ, ಲೇಜೀಸ್, ಓಕೆನಾ? ಸೊ ನೀವೇನು ಮಾಡ್ಬೇಕೀಗ? ಬೆಸ್ಟ್ ಮೆಥಡ್ ಏನಪ್ಪಾ ಅಂತಂದ್ರೆ, ನಾವು ಇವತ್ತು ಸಂಜೆ ಬಂದು MCQ ಸೆಷನ್ ತಗೋತೇನೆ. ಇವರಿದಾರಲ್ಲ ವೆಲ್ ಪ್ರಿಪೇರ್ಡ್, ನೀವು ಆ MCQ ಸೆಷನ್ಗೆ ಅಟೆಂಡ್ ಆಗ್ಬಹುದು. ನಿಮ್ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಎಲ್ಲ MCQ ಗಳನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ. ಹಾಗೇನೆ ನಿಮ್ಮ ಇದ್ರ ಪ್ಲಸ್ ಮಾಡೆಲ್ ಪೇಪರ್ ಏನಿತ್ತು, ಪ್ರಿಪರೇಟರಿ ಏನಿತ್ತು, ಅದರದ್ದೆಲ್ಲ MCQs ಅನ್ನ ಇವಾಗ ಡಿಸ್ಕಸ್ ಮಾಡ್ತೇನೆ. ಬಟ್ ಇದಕ್ಕೆ ಯಾರು ಅಟೆಂಡ್ ಆಗ್ಬೇಕು? ನೀವು ಮಾತ್ರ ಅಟೆಂಡ್ ಆಗ್ಬೇಕು. ವೆಲ್ ಪ್ರಿಪೇರ್ಡ್ ಯಾರಿದ್ದೀರೋ ನೀವು ಮಾತ್ರ ಅಟೆಂಡ್ ಆಗ್ಬೇಕು. ನೀವು ಲೇಜಿ ಪೀಪಲ್ ಯಾರ್ಯಾರು ಇದೀರಲ್ವಾ, ದಯವಿಟ್ಟು ಇವತ್ತಿನ MCQ ಸೆಷನ್ಗೆ ಅಟೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಏನ್ ಮಾಡ್ಬೇಕಪ್ಪ, ಮತ್ತು ಲೇಜಿಯಾಗಿ ಮಲ್ಕೊಂಡ್ಬಿಡೋದಾ? ಅಲ್ಲ. ನಿಮ್ಗೆ ಇವರು ಏನೋ MCQ ಅಟೆಂಡ್ ಹಾಕೊಂಡು ಜಾಲಿಯಾಗಿ ನೋಡ್ತಾ ಇರ್ತಾರೆ, ಬಟ್ ನೀವು ಇಲ್ಲಿ ಲೇಜಿಯ ಅಪೋಸಿಟ್ ವರ್ಡ್ ಆಗ್ಬೇಕು, ಹಾರ್ಡ್ ವರ್ಕಿಂಗ್ ಆಗ್ಬೇಕು ಇವತ್ತಿಂದ. ಯಾಕಂದ್ರೆ ಒಂದು ಸ್ವಲ್ಪ ದಿನ ಗುರು, ಆಮೇಲೆ ಮುಗೀತು, ಅವಾಗ ಮತ್ತೆ ನೀವು ಚಿಲ್ ಮಾಡೋ ಟೈಮೇ ಬರುತ್ತೆ. ಬಟ್ ಈ ಸ್ವಲ್ಪ ದಿನ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇವ್ರ ಲೆವೆಲ್ಗೆ, ಇವರಲ್ಲ ಇವ್ರಕ್ಕಿಂತ ಜಾಸ್ತಿನೇ ತೆಗಿತೀರಾ, ಓಕೆನಾ? ಆ ಲೆವೆಲ್ಗೆ ನೀವು ಬೆಳಿಬಹುದು. ಸೊ ಏನ್ ಮಾಡ್ಬೇಕು? ಒನ್ ಶಾರ್ಟ್ ವಿಡಿಯೋಸ್ ನ ನೋಡ್ಕೋಬೇಕು, ಸರಿನಾ? ಒನ್ ಶಾರ್ಟ್ ವಿಡಿಯೋಸ್ ನ ಹೇಗೆ ನೋಡ್ಬೇಕು? ಸಿಕ್ಕಾಪಟ್ಟೆ ಇರತ್ತದು. ಒನ್ ಶಾರ್ಟ್ ವಿಡಿಯೋಸ್ ಇನ್ ಪ್ಲೇ ಲಿಸ್ಟ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಿಮ್ಗೆ ಅಲ್ಲಿ ಎಲ್ಲ ಒನ್ ಶಾರ್ಟ್ ವಿಡಿಯೋಸ್ ಎಲ್ಲಾನು ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ದೇನೆ. ಫಿಸಿಕ್ಸ್ ಅಂದ್ರೆ ಏನು ಅಂತ ಫೀಲ್ ಬರೋ ರೀತಿಯಲ್ಲಿ, ನಿಮ್ಗೆ ಖುಷಿ ಆಗೋ ರೀತಿಯಲ್ಲಿ ಅಲ್ಲಿ ಮಾಡಿದ್ದೇನೆ, ಓಕೆನಾ? ಆ ಒನ್ ಶಾರ್ಟ್ ವಿಡಿಯೋಸ್ ನ ನೋಡ್ಕೋಬೇಕು. ಹೇಗೆ ನೋಡ್ಬೇಕು? 2x ನಲ್ಲಿ ನೋಡ್ಬೇಕು. ತಪ್ಪಿನೂ 1x ನಲ್ಲಿ ನೋಡಕ್ ಹೋಗ್ಬೇಡಿ. ನೀವು 2x ನಲ್ಲಿ ನೋಡಿದ್ರೆ ನಮ್ಗೆ ವಾಚ್ ಅವರ್ ಕಮ್ಮಿ ಬರುತ್ತೆ, ನನಗೆ ಗೊತ್ತು. ಬಟ್ ಸ್ಟಿಲ್ ಐ ಆಮ್ ರೆಕಮೆಂಡಿಂಗ್ ಯು ಟು ವಾಚ್ ಇಟ್ ಇನ್ 2x. ಯಾಕಪ್ಪ ಅಂತಂದ್ರೆ 2x ನಲ್ಲಿ ನೋಡಿದ್ರೆ ನಿಮ್ಮ ಅರ್ಧದಷ್ಟು ಟೈಮ್ ಸೇವ್ ಆಗುತ್ತೆ. ಅರ್ಥ ಅಂತೂ ಆಗತ್ತೆ, ಯಾಕಂದ್ರೆ ನಾನು ಮಾಡಿದ್ದೀನಿ, ತುಂಬಾ ಈಸಿ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೊಂದಪ್ಪ, ಈಗ ನೀವು 2x ನಲ್ಲಿ ನೋಡ್ತಾ ಇದ್ದೀರಾ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೂಲಮ್ಸ್ ಗೊತ್ತು, ನೀವು ಅದನ್ನ ಮತ್ತೆ 2x ನಲ್ಲಿ ನೋಡ್ಬೇಕಾ? ಅಲ್ಲ. ಯೂಟ್ಯೂಬ್ ಅಲ್ಲಿ ಗೊತ್ತಲ್ವ ನಿಮ್ಗೆ, ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಸ್ಕಿಪ್ ಆಗುತ್ತೆ, ಸರಿನಾ? ಸೊ ಆ ರೀತಿಯಾಗಿ ನೀವು ಸ್ಕಿಪ್ ಮಾಡ್ತಾ ನಿಮಗೆ ಗೊತ್ತಿರೋ ಟಾಪಿಕ್ ಅನ್ನ ನೀವು ಸ್ಕಿಪ್ ಮಾಡಬೇಕು, ಗೊತ್ತಿಲ್ಲದೆ ಇರೋ ಟಾಪಿಕ್ ಅನ್ನ ಫೋಕಸ್ ಮಾಡಿ ಕಲಿಬೇಕು. ಸೊ ಇವತ್ತಿನ ಟಾಸ್ಕ್ ಲೇಜಿ ಪೀಪಲ್ಗೆ ಅದು, ಸರಿನಾ? ಎಲ್ಲ ಒನ್ ಶಾರ್ಟ್ ವಿಡಿಯೋಸ್ ನೋಡಾದ್ಮೇಲೆ ಮಲ್ಕೋಬೇಕು, ಎಲ್ಲ ತಿಳ್ಕೊಂಡು ಆಮೇಲೆ ಮಲ್ಕೋಬೇಕು. ಅದು ಎಷ್ಟು ತಲೆಯಲ್ಲಿ ಇರುತ್ತೋ ಬಿಡುತ್ತೋ, ಅದಾದ್ಮೇಲೆ ಅದು ತಲೆಯಲ್ಲಿ ಇರೋ ರೀತಿಯಲ್ಲಿ ಮಾಡುವ ಜವಾಬ್ದಾರಿ ನಂದು, ಓಕೆನಾ? ಸೊ ಇದಾಗಿತ್ತು ಇವತ್ತು ನೀವೇನ್ ಮಾಡ್ಬೇಕು ಅಂತ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾನು ಲೈವ್ ಬರ್ತೀನಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಲೈವ್ ಬಂದು ನಾಳೆಗೆ ಏನ್ ಮಾಡೋದಪ್ಪ? ನಾಳೆಗೇನಪ್ಪಾ ಅಂತಂದ್ರೆ, ನಿಮ್ಮ 3 ಮಾಡೆಲ್ ಪೇಪರ್ ಇತ್ತಲ್ವಾ, ಮೋಸ್ಟ್ ಪ್ರೊಬೆಬಲಿ ಅಲ್ಲಿಂದಾನೆ ನಿಮ್ಮ ಫೈನಲ್ ಎಕ್ಸಾಮ್ ನಲ್ಲೂ ಅದೇ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹೀಗಾಗಿ ನಾಳೆ ನಿಮ್ದು 3 ಮಾಡೆಲ್ ಪೇಪರ್ ಪ್ಲಸ್ ನಿಮ್ ಮಾಡೆಲ್ ಪೇಪರ್ ನಲ್ಲಿನೂ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಮಿಸ್ ಆಗಿದೆ. ಆ ಕ್ವಶನ್ಸ್ ಅನ್ನು ತಗೊಬಂದು ಎಲ್ಲವನ್ನ ಲೈವ್ ನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸ್ವಲ್ಪ ಫಾಸ್ಟ್ ಮಾಡೋಣ, ಬಟ್ ಲೈವ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. 5 ರಿಂದ 6 ಗಂಟೆ ಆಗುತ್ತೆ. ನಾಳೆ 9 ರಿಂದ ಬರ್ತೇನೆ, ಸಂಜೆ 3 ಗಂಟೆ ಒಳಗೆ ಅದು ಮುಗಿಯತ್ತೆ, ಓಕೆನಾ? ಇದಾಗಿತ್ತು ಇವತ್ತಿನ ವಿಡಿಯೋ. PDF ಬೇಕು ಅಂತಂದ್ರೆ ಏನ್ ಮಾಡಿ, ನೀವು ಮುಟ್ಬೇಡಿ,
ಹಾ, ನೀವು PDF ಬೇಕು ಅಂದ್ರೆ ಏನ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇದರ ಲಾಭವನ್ನ ಪಡ್ಕೋಬಹುದು. ನಿಮ್ಗೆ ಏನು ಅಂತ ಗೊತ್ತಲ್ವಾ ಆಲ್ರೆಡಿ, ಒನ್ ಶಾಟ್ ವಿಡಿಯೋಸ್ ನೋಡ್ಬೇಕು. ನಿಮ್ಮ ಒನ್ ಶಾಟ್ ವಿಡಿಯೋಸ್ ನ ಪ್ಲೇ ಲಿಸ್ಟ್ ಕೂಡ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸರಿನಾ? ಮತ್ತೆ ಸಿಗೋಣ. ಬಾಯ್ ಬಾಯ್.